ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶಪೋಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾವಂತೂ ಆರಾಮದಿರಿ ನೋಡ್ರಿ. ನೀವು ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ. ಫ್ರೆಂಡ್ಸ್ ನೋಡಿ, ನನ್ನ ಮಾರ್ನಿಂಗ್ ರೂಟೀನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಮಾರ್ನಿಂಗ್ ರೂಟೀನ ಏನಪ್ಪ ಇವಾಗ ಗಿಡಗಳು ಅಂದ್ರೆ ಕಾಜು ಗಿಡಗಳು ನೋಡಿರಿ ಫ್ರೆಂಡ್ಸ್. ಇವಾಗ ಕಾಜು ಹಣ್ಣು ಆಗ್ತಾವಲ್ರಿ, ಅವು ರೀ ಇವಾಗ ಗಿಡಗಳು ನೋಡ್ಬೋದು ರೀ ಫ್ರೆಂಡ್ಸ್. ಇಲ್ಲಿ ಇನ್ನು ಹಣ್ಣದು ಅದಾವ್ರಿ. ನಾನು ಅಷ್ಟು ಸರಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ, ಅದಷ್ಟು ಒಂದೇ ಗಿಡದ ವೀಡಿಯೋ ಮಾಡ್ಕೊಂಡೇನೆ ರೀ. ಇದೆಲ್ಲ ಫುಲ್ ಕಾಜು ತೋಟನೇ ಐತ್ರಿ ಫ್ರೆಂಡ್ಸ್. ನೋಡ್ಬೋದು ರೀ, ನಾನು ಬೆಳಿಗ್ಗೆ ಎದ್ದು ರೊಟ್ಟಿ ಮಾಡಾಕತ್ತೀನಿ ಕೊಡಂತ ಹೇಳಿ ಚಹಾ ಬಿಸಿ ಮಾಡಿಕೊಡಕತ್ತಾಳ್ರಿ. ಯಾಕಂತಂದ್ರೆ ನಾವು ಬೆಳಿಗ್ಗೆ ವಾಕಿಂಗ್ ಹೋಗ್ತೀವಿ ರೀ. ವಾಕಿಂಗ್ ಹೋಗೋದು ಬಂದಮೇಲೆ ಏನೂ ಕುಡ್ದಿರಂಗಿಲ್ಲ. ಅದಕ್ಕೆ ಸ್ವಲ್ಪ ಏನಾದರೂ ಚಹಾದು ಕುಡಿದ್ರೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗ್ತೈತಿ. ವಾಕಿಂಗ್ ಹೋಗ್ಬೇಕಂದ್ರೆ ಹೋಗ್ತಿಂಗ ಮುಂಚೆನ ಒಂದು ಗ್ಲಾಸ್ ಬಿಸಿನೀರು ಅಷ್ಟು ಕುಡ್ದು ಹೋಗಿರ್ತೀನಿ ರೀ ನಾನು. ಬಂದಾದಮೇಲೆ ಏನೂ ಕುಡಿಯಂಗಿಲ್ಲ. ಬಂದಾದಮೇಲೆ ಹಸು ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ ರೀ. ಅದಕ್ಕೆ ಚಹಾ ಅಥವಾ ಕಾಫಿ ಮಾಡಿ ಕುಡ್ತಿರ್ತೀನಿ ರೀ ನಾನು. ಕಾಫಿ ಮಾಡ್ಬೇಕಂದ್ರೆ ಹಾಲು ಇಲ್ಲರಿ, ಮತ್ತು ಚಹಾ ಬ್ಲ್ಯಾಕ್ ಟೀ ಕುಡಿದ್ರೆ ಆತಂತ ಹೇಳಿ ಕರಿ ಚಹಾನ ಕುಡಿಯಾಕತ್ತೀನಿ ನೋಡಿರಿ. ಸನಿಗ ಬಿಸಿ ಮಾಡಿಕೊಟ್ರಿ. ಸನಿಕ ಮತ್ತು ಶ್ರೀಹಾನ ಈಗ ಎದ್ದಾರ್ರಿ. ಇನ್ನೂ ಅವ್ರದ್ದು ಜಳಕಾದು ಆಗಿಲ್ಲ ರೀ. ನೀರಿಂದಂತೂ ಭಾಳ ಪ್ರಾಬ್ಲಮ್ ಐತಿ ರೀ ನಮ್ಮೂರೊಳಗೆ ನೀರಿಂದ ಎಷ್ಟು ಪ್ರಾಬ್ಲಮ್ ಐತೆ ಅಂದ್ರೆ ಒಟ್ಟು ನೀರು ಸಿಗೋದ ಕಷ್ಟ ರೀ ಫ್ರೆಂಡ್ಸ. ಅದಕ್ಕೆ ಬಿಸಿಲುಗಾಲೊಳಗಂತೂ ನಮ್ಮ ಊರು ಬೇಡ ಈ ಥರ ಅನಿಸ್ಬಿಡ್ತೈತೆ ರೀ ನಮ್ಗೆ. ನೀರಿಂದ ಅಷ್ಟು ಪ್ರಾಬ್ಲಮ್ ಆಗ್ತೈತೆ ರೀ ಫ್ರೆಂಡ್ಸ್. ಇಲ್ಲಿ ನಾನು ರೊಟ್ಟಿ ಮಾಡಕತ್ತೀನಿ ನೋಡಿರಿ. ರೊಟ್ಟಿ ಮಾಡಬೇಕಾದ್ರೆ ನಾನು ಗ್ಯಾಸೇ ಕೆಳಗೆ ಇಳಿಸ್ಕೊತೀನಿ. ಯಾಕಂತಂದ್ರೆ ನಮ್ಗೆ ಗ್ಯಾಸ್ ಕಟ್ಟಿ ಇಲ್ಲರಿ. ಗ್ಯಾಸನ್ನು ಅಲ್ಲಿ ರೊಟ್ಟಿ ಮಾಡೋಕೆ ಅನುಕೂಲ ಆಗಂಗಿಲ್ಲ ಅಂತಂದ್ಕೊಳ್ಳಿ ಕೆಳಗೆ ಮಾಡಿ ರೊಟ್ಟಿ ಮಾಡ್ತೀನಿ ನೋಡಿರಿ. ಕೆಳಗೆ ಇಳಿಸ್ಕೊಂಡು ರೊಟ್ಟಿ ಮಾಡ್ತೀನಿ. ಏನಾದರೂ ಹೋಳಿಗೆ ರೊಟ್ಟಿ ಮಾಡೋದಿದ್ರೆ ಕೆಳಗೆ ಇಳಿಸ್ಕೊತೀನಿ ನಾನು ಫ್ರೆಂಡ್ಸ್. ಮತ್ತು ಇಲ್ಲಿ ನಾನು ಗವಾರಿಕಾಯಿ ಪಲ್ಯನೂ ಮಾಡೇನಿ ರೀ. ಬೆಳಗ್ಗೆ ಹಸಿ ಖಾರ ಐತ್ರಿ ಮತ್ತು ಮೊಸರು ಐತ್ರಿ. ರೊಟ್ಟಿ, ಹಸಿ ಖಾರ ಮತ್ತು ಗವಾರಿಕಾಯಿ ಪಲ್ಯ ಬೆಳಗ್ಗೆ ನಾಷ್ಟಕ್ಕಾದ್ರೆ. ಮತ್ತು ಮಧ್ಯಾಹ್ನ ಡ್ರೈ ಸೀಗಡಿ ಪಲ್ಯ ಮಾಡೇನಿ ನೋಡಿರಿ ಫ್ರೆಂಡ್ಸ್. ಮಧ್ಯಾಹ್ನ ಆಗ್ತೈತಿ ಅಂಥೇಳಿ. ಈಗ ಮತ್ತು ಬಿಸಿಲೊಳಗೆ ಗ್ಯಾಸ್ ಮುಂದೆ ಕುಂತ ಮಧ್ಯಾಹ್ನ ಆಗಲಿ ಅಡುಗೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಮಧ್ಯಾಹ್ನದ್ದು ಈಗ ಮಾಡಿಟ್ರೆ ಅಂಥೇಳಿ ಅಷ್ಟು ಲಘುನ ಮುಗಿಸ್ಕೊಂಡೆ ನೋಡಿರಿ ಫ್ರೆಂಡ್ಸ. ನೀರಿಗಂತೂ ಹೋಗ್ಬೇಕ್ರಿ. ನೀರಂತೂ ತಂದಂತೂ ಫುಲ್ ಸಾಕಾಗತ್ತೈತೆ ರೀ ನಮಗಂತೂ. ಅಷ್ಟು ಬಿಸಿಲು ಐತ್ರಿ ಇಲ್ಲಿ. ನೀರು ತರಬೇಕಂದ್ರೂ ನೀರು ತರಕ್ಕೆ ಹೋಗಂಗಿಲ್ಲ. ಬಟ್ ನೀರಂತೂ ಬೇಕು ನೋಡಿರಿ. ನೀರಂತೂ ಎಲ್ಲರೂ ಇಂಪಾರ್ಟೆಂಟ್. ನೀರಿಗೋಸ್ಕರ ಭಾಳ ಪರದಾಡೋದಾಗತ್ತೈತಿ. ಸೊ ಫ್ರೆಂಡ್ಸ್, ಏನಿಲ್ಲ ರೊಟ್ಟಿ ಮಾಡಿ ನೀರಿಗೆ ಹೋಗ್ಬೇಕ್ರಿ ಫ್ರೆಂಡ್ಸ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ, ಪ್ಲೀಸ್ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ನಿಮ್ಮ ಸಪೋರ್ಟ ಭಾಳ ಇಂಪಾರ್ಟೆಂಟ್ ಐತಿ. ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬರ್ ಅಂತೂ ಫ್ರೀ ಐತ್ರಿ ಫ್ರೆಂಡ್ಸ್, ಏನೂ ಚಾರ್ಜ್ ಇರೋಂಗಿಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಸ್ವಲ್ಪ ಮುಂದೆ ಯೂಸ್ಫುಲ್ ಆಗ್ತೈತಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ. ರೊಟ್ಟಿ ಅಂತೂ ಅದು ನೋಡಿ, ಇದನ್ನೆಲ್ಲ ಗ್ಯಾಸಿಗೆ ಕ್ಲೀನ್ ಮಾಡ್ಕೊಂಡು ಮೇಲೆ ಇಡ್ತೀನಿ. ಆಮೇಲೆ ಕುಕ್ಕರ್ ಒಳಗೆ ಅನ್ನ ಹಾಕ್ತೀನಿ ರೀ. ಇದೊಂದು ಸ್ವಲ್ಪ ಹಿಟ್ಟೈತೆ ತೆವಿ ನೋಡ್ಬೋದು ರೀ. ಇದು ದಿಪ್ಪ ತೆಗಿದ್ರಿ, ಹಸಿದ ಅರಿವಿ ಹಿಡ್ದೆ ನೋಡಿದ್ರೆ. ನಾವಂತೂ ನೀರಿಗೆ ಬಂದೇವು ನೋಡ್ರಿ. ಈಗ ಇಲ್ಲಂತೂ ಫುಲ್ಲ ರಶ್ ಐತ್ರಿ. ಸನಿಕ ಅನ್ನಕತ್ತಳು, ಮಮ್ಮಿ ನೀನು ಬಾ ಹೋಗೋಣ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಟೈಮ್ ಮಾಡಿ ಬಂದಗಳು. ಪಬ್ಲಿಕ್ ಎಲ್ಲ ಹೋಗಿದ್ದರಿ ತುಂಬ್ಕೊಂಡು. ಇವೆಲ್ಲ ಸೈಕಲ್ ಮೇಲೆ ಕೊಡಗಳು ಹಾಕೊಂಬರ್ಬೇಕು ರೀ. ಈಗ ನಾನು ಮತ್ತು ಸನಿಕ ಭಾಳ ಪ್ರಾಬ್ಲಮ್ ಐತ್ರಿ ಫ್ರೆಂಡ್ಸ ನೀರಿಂದ. ಇಲ್ಲಿ ನಾನು ನಾಷ್ಟ ಮಾಡೋಕೆ ರೊಟ್ಟಿ ತೊಗೊಂಡೇನಿ ನೋಡಿರಿ. ಮತ್ತು ಮೊಸರು, ಹಸಿ ಖಾರ ಮತ್ತು ಗವಾರಿಕಾಯಿ ಪಲ್ಯ ತಿನ್ನಕತ್ತೀನಿ ರೀ ಫ್ರೆಂಡ್ಸ. ಮುಂಜಾನೆ ಸನಿಕ ಡ್ಯಾಡಿ ಈಗ ಇಂಜೆಕ್ಷನ್ಗಳು ಚಾಲು ಹೋಗಿದಾವೆ ರೀ ಅವ್ರ ಡಿಪಾರ್ಟ್ಮೆಂಟ್ ಒಳಗೆ. ಅವ್ರು ಲಘುನ ಹೊಂಟಾರ ಈಗ. ಅದಕ್ಕೆ ಅವ್ರಿಗೆ ಸ್ವಲ್ಪ ಲೈಟಾಗಿನ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೀನಿ ರೀ. ಅವರು ಉಪ್ಪಿಟ್ಟು ತಿಂದು ಹೋದ್ರಿ. ಮತ್ತು ನಾವು ಮಧ್ಯಾಹ್ನ ರೊಟ್ಟಿ ಬೇಕಾಗ್ತಾವೆ ರೀ, ಮತ್ತು ಬೆಳಗ್ಗೆನೂ ರೊಟ್ಟಿ ಬೇಕಾಗ್ತಾವೆ ನಮ್ಗೆ ಅಂಥೇಳಿ ರೊಟ್ಟಿನ 2 ಟೈಮು ಮಾಡಿ ಇಟ್ಟುಬಿಡ್ತೀನಿ ರೀ ಫ್ರೆಂಡ್ಸ್ ನಾನು. ಫ್ರೆಂಡ್ಸ, ಏನಿದ್ರೂ ರೊಟ್ಟಿ ಮುಂದೆ ಏನೂ ಅಲ್ಲ ನೋಡ್ರಿ. ರೊಟ್ಟಿ ತಿಂದ್ರೆ ಹೊಟ್ಟೆ ಗಟ್ಟಿದಿರ್ತೈತಿ. ಮಧ್ಯಾಹ್ನ 2 ಗಂಟೆವರೆಗೂ ಏನು ಹಸುನೂ ಆಗಂಗಿಲ್ಲ ರೀ ಫ್ರೆಂಡ್ಸ. ಆಲ್ಮೋಸ್ಟ್ ಟೈಮ್ ಈಗ 10 ಗಂಟೆ ಆಗೈತೆ ರೀ. ಅದಕ್ಕೆ ಹಸು ಅಂತೂ ಭಾಳ ಆಗೈತೆ ರೀ ಫ್ರೆಂಡ್ಸ. ಈಗ ರೊಟ್ಟಿ ತಿಂದ ನೋಡ್ರಿ.
ಏನಿದ್ರು ಮುಂದೆ ಕೆಲಸ. ನೀರಂತೂ ತಂದ ಸಾಕಾಗೈತ್ರಿ ಈಗ. ಅದಕ್ಕೆ ಈಗ ರೊಟ್ಟಿ ತಿಂದಾದ್ಮೇಲೆ ಇನ್ನೂ ಬಾಕಿ ಐತ್ರಿ ಕೆಲಸ. ಸನಿಕಾಯಿ ನೋಡ್ರಿ ಇಲ್ಲಿ ನೈಟ್ ಅವ್ರ ಡ್ಯಾಡಿ ತರಕಾರಿಗಳು ತಂದಿದ್ರಿ, ಸಂತಿ ತೊಗೊಂಬಂದಾರ, ಅದನ್ನೆಲ್ಲ ತೆಗೆದು ಇಡಾಕತ್ತಾಳ್ರಿ ಈಕಿ. ಹಣ್ಣಿನ ಬುಟ್ಟೆ ಅಂತೂ ಫುಲ್ ತುಂಬಿಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ. ದ್ರಾಕ್ಷಿ ಹಣ್ಣು ಮತ್ತು ಕಲ್ಲಂಗಡಿ, ಬನಾನ ಮತ್ತು ಪೈನಾಪಲ್ ತೊಗೊಂಡ್ಬಂದಾರಿ. ಇವ 1 ವೀಕ್ ಆಗ್ತಾವ್ರಿ. ಮತ್ತು ಸಪೋಸ್ ಏನಾದರೂ ಕಡಿಮೆ ಆದ್ರೂ ತೊಗೊಂಡು ಬಂದಿರ್ತಾರೆ ಫ್ರೆಂಡ್ಸ. ಈಗಂತೂ ಕಲ್ಲಂಗಡಿ ಹಣ್ಣು ಫುಲ್ಲು ಜೋರದ ನೋಡ್ರಿ ಫ್ರೆಂಡ್ಸ. ಮತ್ತೊಂದು ಗೂಗ್ಲಿ ಬಿಸ್ಕಿಟ ತೊಗೊಂಡು ಬಂದಿದ್ದಾರೆ. ನೋಡೋಣ ಇವು ಯಾವ ಥರ ಇರ್ತಾವ ಸ್ವಲ್ಪ ಟೇಸ್ಟ್ ಅಂತ ಹೇಳಿ. ಈ ಒಂದು ಬುಟ್ಟಿ ಒಳಗೆ ನಾನು ಇಟ್ಟನೆ ಅಂತಂದ್ರೆ ಹುಡುಗರಿಗೆ ಗೊತ್ತಿರ್ತೈತಿ, ಮಮ್ಮಿ ಇದೇ ಬುಟ್ಟಿ ಒಳಗೆ ಇಟ್ಟಿರ್ತಾಳೆ ಹಣ್ಣು ಅಂತೇಳಿ. ಅದಕ್ಕೆ ಅವ್ರು ಯಾವಾಗ ಬೇಕಾದಾಗ ತೊಗೊಂಡು ತಿಂದಿರ್ತಾರೆ ಫ್ರೆಂಡ್ಸ. ಶ್ರೀಹಾನ್ಗಂತೂ ಬಾಳೆಹಣ್ಣು ಇಷ್ಟ ಬಾಳ್ರಿ, ಅದಕ್ಕೆ ಬಾಳೆಹಣ್ಣು ತೊಗೊಂಬಂದಿರ್ತಾರೆ ಅವರು. ಮತ್ತು ಮಾವಿನಕಾಯಿ ಇಲ್ಲಿ ನಾನು ನೀರು ತರಕ್ಕೆ ಹೋಗಿದ್ನಲ್ರಿ, ಯಾವಾಗ ಗಂಡು ಹುಡುಗರ ಸಣ್ಣ ಸಣ್ಣ ಎಲ್ಲ ತೆಗೆದು ತಗೊಳತ್ತಿದ್ದಾರೆ ಅವರು. ಅವಾಗ ನಾನು ಇಸ್ಕೊಂಡು ಬಂದೆ ನೋಡ್ರಿ. ಇವ ಲಾಸ್ಟ್ ವಾರದ್ದು ದ್ರಾಕ್ಷಿದವ್ರಿ. ಇವನ್ನ ಒಗಿಬೇಕ್ರಷ್ಟ ಸರಿ ಇಲ್ರಿ ಇವ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.